ಹಾಯ್ ಎವ್ರಿವನ್. 6 ಮಂತ್ಸ್ ಕಂಪ್ಲೀಟ್ ಆದ್ಮೇಲೆ ಮೇನ್ಲಿ ಸೌತ್ ಇಂಡಿಯಾದಲ್ಲಿ ರಾಗಿನ ಫಸ್ಟ್ ಫುಡ್ ಆಗಿ ನಾವು ಮಕ್ಕಳಲ್ಲಿ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀವಿ ಅಲ್ವಾ. ಬಟ್ ನೀವು ಒಂದು ಗಮನದಲ್ಲಿ ಏನ್ ಇಟ್ಕೋಬೇಕು ಅಂದ್ರೆ ರಾಗಿ ಪೌಡರ್ ಮತ್ತೆ ರಾಗಿ ಫ್ಲೋರ್ ಅಲ್ಲಿ ತುಂಬಾ ವ್ಯತ್ಯಾಸ ಇರುತ್ತೆ. ಸೊ ರಾಗಿ ಪೌಡರ್ ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ರಾಗಿ ಫಿಂಗರ್ ಮಿಲೆಟ್ ಇರುತ್ತಲ್ವಾ, ಅದನ್ನ ನೀವು ಓವರ್ ನೈಟ್ 9 to 12 ಅವರ್ಸ್ ಸೋಪ್ ಮಾಡಬೇಕಾಗುತ್ತೆ ವಾಟರ್ ಅಲ್ಲಿ. ಈ ತರ ಸೋಪ್ ಮಾಡಿದಾಗ ಮಗು ಗಟ್ ಇನ್ನು ಇಮ್ಮೆಚೂರ್ ಇರುತ್ತಲ್ಲ, ಸೊ ಅದು ಈಸಿಲಿ ಅದನ್ನ ಡೈಜೆಸ್ಟ್ ಮಾಡ್ಕೊಳೋ ಕೆಪಾಸಿಟಿಯನ್ನ ಬೆಳೆಸ್ಕೊಳುತ್ತೆ. ಸೋಪ್ ಮಾಡಾದ್ಮೇಲೆ ನೀವು ಅದನ್ನ ಸ್ಪ್ರೌಟ್ ಮಾಡಬೇಕಾಗುತ್ತೆ. ಸ್ಪ್ರೌಟಿಂಗ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ, ಏನಕ್ಕಂದ್ರೆ ಅದು ಪ್ರೋಟೀನ್ ಕಂಟೆಂಟ್ ಆಫ್ ದಟ್ ರಾಗಿನ ಇನ್ಕ್ರೀಸ್ ಮಾಡುತ್ತೆ. ಸೊ ಪ್ರೋಟೀನ್ ನಿಮ್ಮ ಮಗುಗೆ ಮಸಲ್ ಡೆವಲಪ್ಮೆಂಟ್ ಆಗ್ಬೋದು, ಇಲ್ಲ ಮೈಲ್ ಸ್ಟೋನ್ ಅಚೀವ್ ಮಾಡೋದಕ್ಕೆ ತುಂಬಾನೇ ಇಂಪಾರ್ಟೆಂಟ್ ಇರುತ್ತೆ. ಸೊ ಈಗ ಜರ್ಮಿನೇಟ್ ಆದ್ಮೇಲೆ ಅದನ್ನ ನೀವು ಸನ್ಲೈಟ್ ಅಲ್ಲಿ ಡ್ರೈ ಮಾಡಬೇಕಾಗುತ್ತೆ. ಸನ್ಲೈಟ್ ಅಲ್ಲಿ ಡ್ರೈ ಮಾಡೋದಕ್ಕೆ ನಿಮಗೆ 12 ಅವರ್ಸ್ to 24 ಅವರ್ಸ್ ಕೂಡ ಬೇಕಾಗಬಹುದು. ಅದ್ರ ನಂತರ ನೀವು ಅದನ್ನ ಗ್ಯಾಸ್ ಮೇಲೆ ಲೋ ಫ್ಲೇಮ್ ಅಲ್ಲಿ ನೀವು ಕಂಟಿನ್ಯೂಸ್ ಆಗಿ 10 to 12 ಮಿನಿಟ್ಸ್ ಸ್ಟಿರ್ ಮಾಡಬೇಕಾಗುತ್ತೆ. ಸೊ ಈ ತರ ನೀವು ರೋಸ್ಟ್ ಮಾಡೋದ್ರಿಂದ ಅದು ಎಸೆನ್ಷಿಯಲ್ ಆಯಿಲ್ಸ್ ನ ರಿಲೀಸ್ ಮಾಡುತ್ತೆ. ಇದೆಲ್ಲ ಪ್ರೊಸೆಸ್ ನಾನು ಹೇಳದ್ನಲ್ಲ, ಇದೆಲ್ಲ ರಾಗಿಯಿಂದ ಫೈಟಿಕ್ ಆಸಿಡ್ ಅನ್ನೋ ಲೆವೆಲ್ ಹಾಗೆ ಆಕ್ಸಲೇಟ್ಸ್ ಅನ್ನೋ ಲೆವೆಲ್ ನ ಕಡಿಮೆ ಮಾಡುತ್ತೆ. ಈಗ ರೋಸ್ಟ್ ಮಾಡಾದ್ಮೇಲೆ ಅದನ್ನ ನೀವು ಕೂಲ್ ಆಗೋದಕ್ಕೆ ಬಿಡಿ. ಅದರ ನಂತರ ನೀವು ಅದನ್ನ ಮಿಕ್ಸರ್ ಅಲ್ಲಿ ಗ್ರೈಂಡ್ ಮಾಡ್ಬಿಟ್ಟು ಪೌಡರ್ ಫಾರ್ಮ್ ಅಲ್ಲಿ ನೀವು ಮಾಡ್ಕೋಬೇಕಾಗುತ್ತೆ. ಇದನ್ನ ನೀವು ಏರ್ ಟೈಟ್ ಗ್ಲಾಸ್ ಕಂಟೈನರ್ ಅಲ್ಲಿ ಸ್ಟೋರ್ ಮಾಡಬಹುದು. 7 days ತನಕ ನೀವು ಇದನ್ನ ಯೂಸ್ ಮಾಡ್ಕೋಬಹುದಾಗುತ್ತೆ. ಸೊ ರಾಗಿ ಇಸ್ ಹೈ ಇನ್ ಪ್ರೋಟೀನ್, ಕಾರ್ಬೋಹೈಡ್ರೇಟ್, ಕ್ಯಾಲ್ಸಿಯಂ, ಐರನ್ ಎಲ್ಲವೂ ಏನು ನ್ಯೂಟ್ರಿಯೆಂಟ್ ವ್ಯಾಲ್ಯೂ ಇದೆಲ್ಲ ಅದು 100% ಆಗಿ ನಿಮ್ಮ ಮಗುಗೆ ರೀಚ್ ಆಗುತ್ತೆ. ಥ್ಯಾಂಕ್ ಯು.